ಅದು ಇಂದಿಗೂ ರಾಮಾಯಣದ ಕುರುಹುಗಳನ್ನು ಜೀವಂತವಾಗಿ ಇಟ್ಟುಕೊಂಡಿರುವ ಕ್ಷೇತ್ರ. ಸೀತಾಮಾತೆ ವನವಾಸ ಮಾಡಿರುವ ಕ್ಷೇತ್ರ, ಲವ ಕುಶರು ಜನಿಸಿರುವ ಸ್ಥಳ. ಅಷ್ಟೇ ಅಲ್ಲ, ರಾಮ ಲಕ್ಷ್ಮಣರು ಲವ ಕುಶರೊಟ್ಟಿಗೆ ಕಾಳಗ ಮಾಡಿರುವ ಜಾಗ. ಅಷ್ಟಕ್ಕೂ ಯಾವುದು ಆ ಪುಣ್ಯ ಸ್ಥಳ ತೋರಿಸ್ತೀವಿ ನೋಡಿ. ಭಾರತಾದ್ಯಂತ ರಾಮಾಯಣದ ಕುರುಹುಗಳಿವೆ. ಜಾನಪದದಲ್ಲೂ ರಾಮಾಯಣದ ಕುರುಹುಗಳು ಧಾಳವಾಗಿ ಕಂಡು ಬರ್ತವೆ. ದೇಶದ ಯಾವುದೇ ಮೂಲೆಗೆ ಹೋದ್ರೂ ಮರ್ಯಾದ ಪುರುಷ ಶ್ರೀರಾಮನ ಕತೆ ಹೇಳುತ್ತದೆ. ಅದರಂತೆ ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕಿನ ಆವಣಿ ಗ್ರಾಮ ತ್ರೇತಾಯುಗ ಕಾಲದ ಸಾಕ್ಷಿಯನ್ನ ಹೇಳ್ತಿದೆ. ಈ ಗ್ರಾಮದಲ್ಲಿರುವ ಬೆಟ್ಟವನ್ನ ಸೀತಮ್ಮ ಬೆಟ್ಟ, ವಾಲ್ಮೀಕಿ ಆಶ್ರಮ ಅಂತ ಕರೆಯಲಾಗುತ್ತೆ. ಆವಣಿ ಎಂದರೆ ಪುಣ್ಯ ಭೂಮಿ. ಇಲ್ಲಿ ರಾಮ ಮತ್ತು ಸೀತಾ ಮಾತೆಯ ಕೆಲವು ಕುರುಹುಗಳು ಇವೆ ಎಂದು ಹೇಳಲಾಗುತ್ತೆ. ಸ್ಥಳ ಪುರಾಣದ ಪ್ರಕಾರ ಸೀತಾಮಾತೆ ವನವಾಸಕ್ಕೋದಾಗ ವಾಲ್ಮೀಕಿ ಆಶ್ರಮದಲ್ಲಿ ಆಶ್ರಯ ಪಡೆದುಕೊಂಡಿದ್ರು. ವಾಲ್ಮೀಕಿ ಮಹರ್ಷಿ ಆಶ್ರಮ ಇದ್ದ ಜಾಗವೇ ಇದು ಅಂತ ಹೇಳಲಾಗುತ್ತೆ. ಪ್ರಮುಖವಾಗಿ ಲವಕುಶ ಜನ್ಮಸ್ಥಳ, ಲವಕುಶರಿಗೆ ಹಾಲು ಕುಡಿಸುವ ಹಾಲಡಿ, ರಾಮ ಮತ್ತು ಲವಕುಶ ಕಾಳಗ ಮಾಡಿದ ಸ್ಥಳ ಅಂತ ಸ್ಥಳ ಪುರಾಣ ಹೇಳುತ್ತೆ. ಅಲ್ಲದೆ ಸೀತಾಮಾತೆ ಭೂಮಿಯೊಳಗೆ ಅಂತರ್ಮುಖಿಯಾಗಿದ್ದು ಇಲ್ಲೇ ಅಂತ ಇಲ್ಲಿನ ಜನರು ನಂಬಿದ್ದಾರೆ. ಇನ್ನು ಶ್ರೀರಾಮಚಂದ್ರ ಈ ಪ್ರದೇಶಕ್ಕೆ ಭೇಟಿ ನೀಡಿದಾಗ ಕೆಲವು ದೇವಾಲಯ ಸ್ಥಾಪಿಸಿದ್ದಾರಂತೆ. ಅಂದು ಶ್ರೀರಾಮನಿಂದ ಪ್ರತಿಷ್ಠಾಪಿತವಾಗಿರುವ ರಾಮಲಿಂಗೇಶ್ವರ, ಲಕ್ಷ್ಮಣೇಶ್ವರ, ಭರತೇಶ್ವರ ಲಿಂಗವಿರುವ ಪುರಾತನ ದೇವಾಲಯ ಅಂತ ಜನರು ಹೇಳ್ತಿದ್ದಾರೆ. ಲವಕುಶ ಮತ್ತು ರಾಮ, ಲಕ್ಷ್ಮಣ, ಶತ್ರುಘ್ನ, ಸೀತಾದೇವಿ, ವಾಲ್ಮೀಕಿ ಓಡಾಡಿರುವಂಥ ಸ್ಥಳ ಈ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಲವಕುಶ ಅವರ ಜನನ ಆಗಿರುವಂಥ ಜಾಗ ಇದೆ. ಬೆಟ್ಟದ ಮೇಲೆ ನೀವು ಬರುವಾಗ ವಾಲ್ಮೀಕಿ ಆಶ್ರಮ ಅಂತಿದೆ. ಅದು ಇವಾಗ ಯುಗಾಂತರ ಆದಮೇಲೆ ಉಳ್ಕೊಂಡಿರೋವಂಥ ಜಾಗ. ಅದು ವಾಲ್ಮೀಕಿ ಆಶ್ರಮ ಗವಿ ಥರ ಇದೆ. ಅದರ ಒಳಗಡೆ ಹೋದರೆ ಅಲ್ಲಿ ಲವಕುಶ ಅವರ ಜನನ ಆಗಿರುವಂಥ ಜಾಗದಲ್ಲಿ ಈ ಪರಮ ಪಾವಿತ್ರ ಕ್ಷೇತ್ರದ ಬಗ್ಗೆ ಮತ್ತಷ್ಟು ನಂಬಿಕೆಗಳಿವೆ. ಭಕ್ತರು ಇಲ್ಲಿ ಬಂದು ವಿಶೇಷ ಹರಕೆ ತೀರಿಸೋದ್ರ ಮೂಲಕ ತಮ್ಮ ಕಷ್ಟಗಳನ್ನ ಈಡೇರಿಸಿಕೊಳ್ತಾರೆ. ಮಕ್ಕಳಾಗದ ಮಹಿಳೆಯರು ಇಲ್ಲಿಗೆ ಬಂದು ಬೆಟ್ಟದ ಮೇಲಿರುವ ಧನುಷ್ಕೋಟಿಯಲ್ಲಿ ಸ್ನಾನ ಮಾಡಿ ನಂತರ ಪಾರ್ವತಿ ದೇವಿಗೆ ಪೂಜೆ ಮಾಡಿದ್ರೆ ಮಕ್ಕಳಾಗುತ್ತದೆ ಅನ್ನೋ ನಂಬಿಕೆ ಇದೆ. ರಾಮಾಯಣ ಕಾಲದ ಪ್ರತೀತಿಗಳು, ಸ್ಥಳ ಪುರಾಣಗಳು ಇಂದಿಗೂ ಇಲ್ಲಿ ಜೀವಂತಿಕೆಯನ್ನ ಹೊಂದಿದೆ. ಅಯೋಧ್ಯೆಗೂ ಇಲ್ಲಿಗೂ ನಿಂಟಿದೆ. ಇಲ್ಲಿ ಲವಕುಶ ಜನ್ಮಭೂಮಿ, ಅಲ್ಲಿ ರಾಮ ಜನ್ಮಭೂಮಿ. ಅದರಿಂದ ನಾವು ಇಲ್ಲಿ ಹುಟ್ಟಿರೋದಕ್ಕೆ ನಮಗೂ ಸಾರ್ಥಕ. ಮತ್ತು ಈ ಎಲ್ಲ ಒಂದು ಇದಕ್ಕೂ ಸಂಬಂಧಗಳಿರೋದರಿಂದ ಇಲ್ಲಿ ಘನ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರನೂ ಇದನ್ನು ಸ್ವಲ್ಪ ಎಲ್ಲ ಅಭಿವೃದ್ಧಿಗೊಳಿಸಬೇಕೆಂದು. ದಶರಥ ಕುಮಾರ ವಿಶ್ವವ್ಯಾಪಿ, ಸರ್ವವ್ಯಾಪಿ. ಭರತ ಭೂಮಿಯ ತುಂಬ ಸೀತಾರಾಮರ ಕುರುಹುಗಳು ಸಿಗುತ್ತವೆ. ಅದರಂತೆ ಕೋಲಾರದಲ್ಲಿರೋ ಈ ಪ್ರದೇಶ ಲವಕುಶ ಜನನವಾದ ಸ್ಥಳ ಅಂತಾನೆ ಇಲ್ಲಿನ ಜನರು ನಂಬಿದ್ದಾರೆ. ಶತಮಾನಗಳ ಕಾಲ ಪೂಜಿಸಿಕೊಂಡು ಬರ್ತಿದ್ದಾರೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.